ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಕಂಚಿಗನಹಳ್ಳಿ ಹಾಗೂ ಬೈರಮಂಗಲದಲ್ಲಿ ಏನು ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಈಗ ಕಳೆದ 473 ದಿನಗಳಿಂದ ಬೃಹತ್ ಪ್ರತಿಭಟನೆ ಸತ್ಯಾಗ್ರಹವನ್ನು ಕೂಡ ಮಾಡ್ತಿರುವಂಥದ್ದು. ಈ ಒಂದು ಸ್ಥಳದಲ್ಲಿ ಕೂಡ ನಾನೀಗಿದ್ದೀನಿ. ಈಗ ಗಮನಿಸ್ತಾ ಇರ್ಬೋದು, ಅಂದರೆ ನಿರಂತರವಾದಂಥ ಹೋರಾಟವನ್ನು ಮಾಡ್ತಿರುವಂಥದ್ದು. ಇವತ್ತು ಕನ್ನಡ ಪರ ಸಂಘಟನೆಯವರು ಕೂಡ ಸಾಥನ್ನು ನೀಡಿರುವಂಥದ್ದು. ಅಂದರೆ ಬೈರಮಂಗಲದ ಈ ಒಂದು ರಸ್ತೆಯನ್ನು ತಡೆದು ಇವತ್ತು ಪ್ರತಿಭಟನಾಕಾರರು ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಪ್ರತಿಧ್ವನಿ ನ್ಯೂಸ್ನ ಕ್ಯಾಮ್ರಾ ದೃಶ್ಯದಲ್ಲೂ ಕೂಡ ಈಗಾಗಲೇ ನೀವು ಗಮನಿಸ್ತಾ ಇರ್ಬೋದು. ಕಳೆದ 471 ದಿನಗಳಿಂದ ಈ ಒಂದು ಪ್ರತಿಭಟನೆ ಮುಷ್ಕರವನ್ನು ರೈತರು ಮಾಡ್ತಾ ಇದ್ದಾರೆ. ಅಂದರೆ ಇವತ್ತು ರಸ್ತೆಯನ್ನು ತಡೆದಂತಹ ಕನ್ನಡ ಪರ ಸಂಘಟನೆಗಾರರು, ಕನ್ನಡ ಪರ ಹೋರಾಟಗಾರರು ಈಗ ರಸ್ತೆಯಲ್ಲಿ ಏನು ಅಡಿಗೆಯನ್ನು ಮಾಡುವಂಥದ್ದು, ಗ್ಯಾಸ್ನನ್ನು ಸಿಲಿಂಡರ್ನ ಇಟ್ಟು ಇಲ್ಲಿ ಅಡಿಗೆ ಮಾಡಿ ಅನ್ನ ಸಾಂಬಾರನ್ನು ಇಟ್ಟು ಕೂಡ ಪ್ರತಿಭಟನೆ ಕೂಡ ಮಾಡುವಂಥದ್ದು ಈಗಾಗಲೇ ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ಬೋದು. ಅಂದರೆ ಬಿಡದಿಯ ಸುಮಾರು ಏನು 200 ಕೋಟಿ ವೆಚ್ಚದಲ್ಲಿ 9600 ಎಕರೆಯಲ್ಲಿ ಏನು ಕೃಷಿ ಜಮೀನನ್ನು ಸ್ವಾಧೀನಪಡಿಸಿಕೊಂಡು ಏನು ಬಿಡದಿ ಟೌನ್ಶಿಪ್ ಮಾಡಲಿಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಈ ಒಂದು ಸರ್ಕಾರದ ನಡೆಯ ವಿರುದ್ಧ ಸ್ಥಳೀಯ ರೈತರು, ಅಂದರೆ ಬರೀ ಸ್ಥಳೀಯ ರೈತರು ಮಾತ್ರ ಅಲ್ಲ, ಕಂಚಿಗನಹಾಳ ಮತ್ತು ಬೈರಮಂಗಲದ ರೈತರು ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ, ಅಂದರೆ ಧಾರವಾಡ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಈ ಒಂದು ಜಿಲ್ಲೆಗಳಿಂದನೂ ಕೂಡ ಪ್ರತಿಭಟನಾಕಾರರು ಕೂಡ ಭಾಗವಹಿಸಿದ್ದಾರೆ. ಈ ಒಂದು ಪ್ರತಿಭಟನೆಯಲ್ಲೂ ಕೂಡ ಪಾಲ್ಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಯಾವುದೇ ಕಾರಣಕ್ಕೂ ನಾವು ಬಿಡದಿ ಟೌನ್ಶಿಪ್ ಆಗಲಿಕ್ಕೆ ನಾವು ರೈತರ ಕೃಷಿ ಜಮೀನನ್ನು ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಬೃಹತ್ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬರೋವರೆಗೆ ನಾವು ರಸ್ತೆಯಿಂದ ಏಳಲ್ಲ ಅನ್ನುವಂತಹ ಪಟ್ಟಣ ಈಗ ಕನ್ನಡ ಪರ ಸಂಘಟನೆಯವರು, ರೈತರು ಕೂಡ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ರಾಮನಗರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಹಾಗೂ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜಯಗಳಿಸಿರುವ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಶುಭ ಕೋರುವವರು ಶ್ರೀಮತಿ ಸಂಧ್ಯಾ ಮಂದಾರಿ, ಐಎನ್ಟಿಯುಸಿ ಮಹಿಳಾ ರಾಜ್ಯಾಧ್ಯಕ್ಷರು ಹಾಗೂ ಜೀವನ್ ಸಂಧ್ಯಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು, ಬೆಂಗಳೂರು.